ನೀವು ಎಷ್ಟೇ ಕಷ್ಟಪಟ್ಟರೂ ಯಶಸ್ಸು ಸಿಗುತ್ತಿಲ್ಲವೇ? ಹಾಗಿದ್ದರೆ ಈ 5 ಕಾರಣಗಳನ್ನು ತಪ್ಪದೇ ತಿಳಿದುಕೊಳ್ಳಿ. ಹಾಯ್ ಹಲೋ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಲತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಗಳಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಯಶಸ್ಸು ಸಿಗಬೇಕಾದರೆ ಈ 5 ತಪ್ಪುಗಳನ್ನು ಹಿಂದೆ ಬಿಡಿ. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಯಶಸ್ಸು ಬೇಕು, ಆದರೆ ಕೆಲವರು ಮಾತ್ರ ಯಶಸ್ಸಿನ ಶಿಖರವನ್ನು ತಲುಪುತ್ತಾರೆ. ಏಕೆ ಗೊತ್ತೇ? ಅವರು ಕೆಲವು ತಪ್ಪುಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿ ಸರಿಪಡಿಸುತ್ತಾರೆ. ಇಂದು ಯಶಸ್ಸನ್ನು ತಡೆಯುವ 5 ಪ್ರಮುಖ ಕಾರಣಗಳ ಬಗ್ಗೆ ತಿಳಿದುಕೊಳ್ಳೋಣ. 1. ಸ್ಪಷ್ಟವಾದ ಗುರಿ ಇಲ್ಲದಿರುವುದು. ಗುರಿ ಇಲ್ಲದೆ ಮಾಡಿದ ಪ್ರಯತ್ನಕ್ಕೆ ಸರಿಯಾದ ದಿಕ್ಕು ಇರುವುದಿಲ್ಲ. ನೀವು ಏನು ಸಾಧಿಸಬೇಕು ಎಂದು ಮೊದಲು ನಿರ್ಧರಿಸಿ. ಗುರಿ ಸ್ಪಷ್ಟವಾದಾಗ ಅದನ್ನು ತಲುಪುವ ದಾರಿಯೂ ಸ್ಪಷ್ಟವಾಗಿರುತ್ತದೆ. 2. ಸೋಲಿಗೆ ಹೆದರುವುದು. ಸೋಲು ಎಂದರೆ ಅಂತ್ಯವಲ್ಲ, ಅದು ಒಂದು ಪಾಠ. ಪ್ರತಿಯೊಂದು ಸೋಲು ನಮಗೆ ಹೊಸ ಅನುಭವ ಮತ್ತು ಹೊಸ ಶಕ್ತಿ ನೀಡುತ್ತದೆ. ಸೋಲನ್ನು ಹೆದರದೆ ಮತ್ತೆ ಪ್ರಯತ್ನಿಸುವವರೇ ಯಶಸ್ಸನ್ನು ಕಾಣಲು ಸಾಧ್ಯ. 3. ಸಮಯವನ್ನು ವ್ಯರ್ಥ ಮಾಡುವುದು. ಹೋದ ಸಮಯ ಮತ್ತೆ ಮರಳಿ ಬರುವುದಿಲ್ಲ. ಪ್ರತಿದಿನದ ಸಮಯವನ್ನು ಯೋಚನೆ ಮಾಡಿ ಬಳಸಿದರೆ ನಿಮ್ಮ ಕನಸುಗಳು ನಿಧಾನವಾಗಿ ನಿಜವಾಗುತ್ತವೆ. 4. ನಕಾರಾತ್ಮಕ ಚಿಂತನೆ. ನನಗೆ ಆಗುವುದಿಲ್ಲ ಎಂಬ ಆಲೋಚನೆ ನಿಮ್ಮ ದೊಡ್ಡ ಶತ್ರು. ಅದರ ಬದಲಿಗೆ ನಾನು ಪ್ರಯತ್ನಿಸುತ್ತೇನೆ, ನಾನು ಸಾಧಿಸುತ್ತೇನೆ ಎಂದು ಯೋಚಿಸಲು ಆರಂಭಿಸಿ. ಸಕಾರಾತ್ಮಕ ಮನೋಭಾವವೇ ಯಶಸ್ಸಿನ ಬಾಗಿಲು ತೆರೆಯುತ್ತದೆ. 5. ನಿರಂತರ ಪ್ರಯತ್ನ ಮಾಡದಿರುವುದು. ಒಂದು ದಿನ ಕೆಲಸ ಮಾಡಿ 3 ದಿನ ಬಿಡುವುದು ಯಶಸ್ಸಿನ ದಾರಿಯಲ್ಲ. ಪ್ರತಿದಿನ ಸಣ್ಣ ಹೆಜ್ಜೆ ಇಟ್ಟರೂ ಸಾಕು. ನಿರಂತರ ಪ್ರಯತ್ನವೇ ದೊಡ್ಡ ಸಾಧನೆಗೆ ಕಾರಣವಾಗುತ್ತದೆ. ಕೊನೆಯ ಮಾತು ಸ್ನೇಹಿತರೆ, ಯಶಸ್ಸು ಒಂದು ದಿನದಲ್ಲಿ ಸಿಗುವುದಿಲ್ಲ, ಆದರೆ ಪ್ರತಿದಿನದ ಒಳ್ಳೆಯ ಅಭ್ಯಾಸಗಳು, ಸರಿಯಾದ ಆಲೋಚನೆ ಮತ್ತು ನಿರಂತರ ಪ್ರಯತ್ನ ನಿಮ್ಮನ್ನು ಯಶಸ್ಸಿನತ್ತ ಕರೆದೊಯ್ಯುತ್ತವೆ. ಇಂದಿನಿಂದಲೇ ಈ 5 ತಪ್ಪುಗಳನ್ನು ಬಿಟ್ಟು ನಿಮ್ಮ ಕನಸುಗಳ ಕಡೆಗೆ ಹೆಜ್ಜೆ ಇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಪ್ರೇರಣೆದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್.